ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಜೀವ ಏನು ಮಾತಾಡೋಕ್ಕಾಗ್ದಲೆ ಅಂತ ಪರಿಸ್ಥಿತಿಲಾಗೆ ಕೂತಿರ್ತಾನೆ. ಬಾಲನ ಹತ್ರ ಮಾತಾಡ್ಬೇಕಾರೆ ಬಾಲ ಹೇಳ್ತಾನೆ, ಅವರು ನೀನು ಹುಡ್ಕೊಂಡು ಒಂದು 2-3 ಸಲ ಬಂದಿದ್ರಲ್ಲ, ಅವಾಗ ಅವ್ರೇನು ನಿನ್ನ ಹತ್ರ ಮಾತಾಡಲಿಲ್ವ ಅಂತ ಕೇಳಿದಾಗ ಜೀವ ಹೇಳ್ತಾನೆ, ಅವ್ರೊಂದು ಸಲ ಬಂದಾಗ ನನ್ನ ಹತ್ರ ಸಹಾಯ ಕೇಳ್ಕೊಂಬಂದಿದ್ರು. ಅವ್ರು ಕೇಳ್ಬೇಕಾದ್ರೆ ಅವ್ರು ಹೇಳಿದ್ರು, ನನ್ನ ಮನೇಲಿ ತುಂಬ ಸಮಸ್ಯೆ ಇದೆ, ನನ್ನ ಮನೆ ಸಮಸ್ಯೆಗೆ ನೀನೇ ಪರಿಹಾರ, ನೀನು ಬಂದು ಆ ಪರಿಹಾರ ಮಾಡಿಕೊಡು ಅಂತ ಕೇಳಿದ್ರು. ಅದು ನಾನು ಹೇಳಿದೆ, ಇಲ್ಲ ಸರ್, ನನ್ನ ಕೈಲಿ ಬರೋದಕ್ಕಾಗಲ್ಲ, ನನಗೆ ಅಂತ ನನ್ನ ಮಗಳು, ನನ್ನ ಫ್ರೆಂಡು, ನನ್ನದೊಂದು ಸಂಸಾರ ಇದೆ. ಹಾಗಾಗಿ ನಾನು ಇದನ್ನೆಲ್ಲ ಬಿಟ್ಟು ನಾನು ಬಂದು ಅಲ್ಲಿ ನಾನು ಇನ್ನೂ ಮಾಡೋಂಥ ಅದು ಕೆಲಸ ಇಲ್ಲ, ನನ್ನ ಕೈಲಿ ಈ ಕೆಲಸ ಆಗೋದಿಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಹೇಳಿ ಅಲ್ಲಿಂದ ಬಂದುಬಿಟ್ಟಿದ್ದೆ. ಆಗ ಅಕಸ್ಮಾತ್ ಈ ಪ್ರಾಣನೇ ಹೋದರೆ ಏನು ಮಾಡ್ತೀಯ ಜೀವ ಅಂತ ಕೇಳಿದರು. ಅದಕ್ಕೆ ನಾನು ಹೇಳಿದೆ, ಪ್ರಾಣ ಇರಬೇಕಾದ್ರೆ ಅದನ್ನೆಲ್ಲ ಉಳಿಸ್ಕೋಬೇಕು ಸರ್, ನೀವು ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿಂದ ನಾನು ಹೊರಟ್ಬಿಟ್ಟೆ. ಹೊರಡ್ಬೇಕಾದ್ರೆ ಅವರು ತುಂಬ ಸಲ ಕೇಳ್ಕೊಂಡ್ರು, ನನಗೆ ಸಹಾಯ ಮಾಡು ಜೀವ, ಹೋಗಬೇಡ ಅಂತ ಹೇಳಿ ಕೇಳ್ಕೊಂಡ್ರು. ಅದು ನಾನು ಏನು ಹೇಳ್ದಲೆ ಹಾಗೆ ಬಂದುಬಿಟ್ಟೆ. ಹಾಗೆ ಈಗ ಅನಿಸ್ತದೆ ಅವ್ರಿಗೆ ನಾನು ತುಂಬ ತಪ್ಪು ಮಾಡಿದೆ ಅಂತ. ಹಸ್ಕೊಂಬಂದವ್ರಿಗೆ ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರಾದ್ರು ಕೊಡಬೇಕಿತ್ತು, ನಾನು ಅದನ್ನು ಕೊಡಲಿಲ್ವಲ್ಲ ಅಂತ ನಂಗೆ ಈಗ ಬೇಜಾರಾಗ್ತದೆ ಅಂತ ಜೀವ ಹೇಳ್ತಾನೆ. ಇಲ್ಲಿ ಲಾಯರ್ ಲೆಟ್ರ್ ಓದಬೇಕಂತಿರ್ತಾರೆ. ಲೆಟ್ರ್ ಓದಕ್ಕೆ ಬೇಕಾದ್ರೆ ರಾಣ ಅವ್ನ ತಮ್ಮಂಗೆ ಸಹಾಯ ಮಾಡಿ ಹೇಳ್ತಾನೆ, ಲಾಯರ್ ಮಾತಾಡು ಅಂತ. ರಾಣ ಬಂದು ಮುಂದೆ ಮಾತಾಡ್ಬೇಕಾದ್ರೆ ಈ ಟೈಮಲ್ಲೆಲ್ಲ ಲೆಟ್ರ್ ಗಿಟರ್ ಎಲ್ಲ ಬೇಕಾ, ಇದನ್ನೆಲ್ಲ ಏನೂ ಬೇಡ, ಇನ್ನೇ ಓದಬೇಡಿ ಅಣ್ಣ, ಬಾ ಮುಂದಿನ ಕೆಲಸ ಏನಾಗಬೇಕು ಅದು ನೋಡೋಣ ಅಂತ ಹೇಳಿದಾಗ ದೇವಿ ಹತ್ರ ಹೇಳ್ತಾನೆ. ಅದಕ್ಕೆ ಲಾಯರ್, ನಾನು ಇದನ್ನು ಓದಲೇಬೇಕು, ಇದನ್ನು ನಾನು ಓದಲೇಬೇಕಾಗಿರೋದು ನನ್ನ ಕರ್ತವ್ಯ, ನನ್ನ ಫ್ರೆಂಡಿಂದು ಕೊನೆ ಆಸೆ ಏನು ಅನ್ನೋದು ಎಲ್ಲರೂ ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಈ ಪತ್ರನ ಓದ್ತೀನಿ, ಕೇಳಿಸ್ಕೊಳ್ಳೋರು ಕೇಳಿಸ್ಕೋಬೋದು, ಬಿಡೋರು ಬಿಡ್ಬೋದು ಅಂತ ಹೇಳ್ತಾನೆ. ಎಲ್ಲರೂ ಕೇಳಿಸ್ಕೊಳ್ಳೋಕ್ಕೆ ತಯಾರಿರ್ತಾರೆ. ಆದರೆ ಇಲ್ಲಿ ದೇವಿ ಹೇಳ್ತಾಳೆ, ದೊಡ್ಡಪ್ಪ ಅವ್ರ ಆಸೆನ ಕೊನೆಯದಾಗಿ ಪತ್ರದಲ್ಲಿ ಬರೆದಿದ್ದಾರೆ. ಅಟ್ಲೀಸ್ಟ್ ಅವ್ರು ಇದ್ದಾಗಾರು ಅವ್ರ ಮನ್ಸಿಗೆ ನಾವು ನೆಮ್ಮದಿ ಕೊಟ್ಟಿಲ್ಲ, ಅವ್ರು ಹೋದ್ಮೇಲಾರು ಅವ್ರ ಸಂಸ್ಕಾರನ ಅವ್ರು ಹೇಳ್ದಂಗೆ ಅವ್ರು ಹೇಳಿರೋ ಥರನೇ ಮಾಡೋಣ, ಆಗಾರು ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ದೇವಿ ಹೇಳ್ತಾಳೆ. ಆವಾಗ ಅವ್ನ ತಮ್ಮ ಹೇಳ್ತಾನೆ, ಲಾಯರ್ ನೀವು ಓದಿ ಅದನ್ನು ಅಂತ ಹೇಳ್ತಾರೆ. ಆಗ ಲಾಯರ್ ಓದೋದಕ್ಕೆ ಶುರು ಮಾಡ್ತಾರೆ. ದೇವಿ ಮತ್ತು ಅವ್ರು ಎಲ್ಲರೂ ಮನೆಯವರೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ನನ್ನ ಹೆಸರು ಜಗದೀಶ್ ಶಂಕರ್, ನಾನು ಈ ಪತ್ರ ಬರುತ್ತಿರೋದು ನನ್ನ ಸ್ವಇಚ್ಛೆ ಅಂತ. ನಾನೇನಾದ್ರು ನಾನು ಸತ್ತರೆ ನನ್ನ ನಂತರ ನನ್ನ ಅಂತ್ಯ ಸಂಸ್ಕಾರ ಮಾಡಬೇಕಾಗಿರೋದು ನನ್ನ ಹಿರಿಯ ಮಗನಾದ ಸಂಜೀವ್ ರಾಘವಚಂದ್ರನೇ ಮಾಡಬೇಕು ಅಂತ ಬರೆದಿರ್ತಾರೆ. ಹಾಗೆ ಇದನ್ನು ಯಾರೇ ಹೊರತುಪಡಿಸಿ ಬೇರೆ ಯಾರೂ ಇನ್ನು ನನ್ನ ಸಂಸ್ಕರಣ ಮಾಡುವಂತಿಲ್ಲ. ಹಾಗೇನಾದ್ರು ನನ್ನ ಹಿರಿಯ ಮಗ ಬರದೇ ಇದ್ದಲ್ಲಿ ನನ್ನ ದೇಹವನ್ನು ಹಾಗೆ ಅದನ್ನು ಇಟ್ಕೊಂಡಿರಬೇಕು, ಅವನು ಯಾವಾಗ ಬರ್ತಾನೋ ಆವಾಗಲೇ ಅಂತ್ಯ ಸಂಸ್ಕಾರ ಮಾಡಬೇಕು. ಯಾರೂ ಇದನ್ನು ಬಿಟ್ಟು ಬೇರೆ ಮುಂದಕ್ಕೆ ಬಂದು ನನ್ನ ಈ ಕಿರಿ ಮಗ ಆಗಲಿ, ರಾಣ ಆಗಲಿ, ನನ್ನ ತಮ್ಮ ಆಗಲಿ, ನನ್ನ ಹೆಂಡತಿ ಆಗಲಿ ಮತ್ತು ಬೇರೆ ಯಾರೇ ಆಗಲಿ ನನ್ನ ಸಂಸ್ಕಾರ ಮಾಡುವಂಥ ಅಧಿಕಾರ ಅವ್ರಿಗಿಲ್ಲ. ಯಾಕೆಂದರೆ ನನಗೆ ಮಾಡಿಸ್ಕೊಳ್ಳೋ ನನಗೆ ಇಷ್ಟ ಇಲ್ಲ. ನನ್ನ ದೊಡ್ಡ ಮಗನೇ ಬರಬೇಕು, ನನ್ನ ದೊಡ್ಡ ಮಗ ಸಂಜೀವ್ ರಾಘವಚಂದ್ರನೇ ಬಂದು ನನ್ನ ಅಂತ್ಯ ಸಂಸ್ಕಾರ ಮಾಡಬೇಕು. ಇದು ನನ್ನ ಕೊನೆಯ ಆಸೆ. ನನ್ನ ಕೊನೆಯ ಆಸೆನ ಎಲ್ಲರೂ ನೆರವೇರಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ. ಮನೆಯವ್ರಿಗೆ ನಾನು ಏನಾದರೂ ತಪ್ಪು ಮಾಡಿದರೆ ನನ್ನನ್ನು ಕ್ಷಮಿಸಿ, ನಿಮ್ಮಲ್ಲಿ ಕ್ಷಮೆಯನ್ನು ಹಾಕಿ ನಾನು ನನ್ನ ಇಷ್ಟರಿಕೆಯನ್ನು ನಾನು ಈ ಪತ್ರದ ಮೂಲಕ ಬರೆದಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಬರೆದಿರೋದನ್ನು ಫ್ರೆಂಡ್ ಬರೆದಿರೋದನ್ನ ಲಾಯರ್ ಹೇಳ್ತಾರೆ, ನನ್ನ ಫ್ರೆಂಡ್ ಇದಿಷ್ಟು ಬರೆದಿದ್ದಾನೆ, ಏನೇನು ಹೇಳಿದಾನೋ ಹಾಗೆ ಆಗಬೇಕು ಅಂತ ಲಾಯರ್ ಹೇಳ್ತಾರೆ. ಇಲ್ಲಿ ಜನ ಶೂಟಿಂಗ್ ಸ್ಪಾಟಲ್ಲಿದ್ದಾಗ ಒಂದು ಡೈಲಾಗ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಆ ಡೈಲಾಗ್ ಹೇಳ್ಬೇಕಾದ್ರೆ, ರಾಜಕಾರಣಿಗಳಿಗೆ ಓಟ್ ಹಾಕ್ತೀರಾ, ಅವ್ರು ಓಟ್ ಹಾಕ್ಬೇಕಾದ್ರೆ ಅವ್ರು ಕೊಡ್ತಾರೆ ಇದು ಕೊಡ್ತಾರೆ ಅಂತ ಹೇಳಿದಾಗ ನೀವು ಓಟ್ ಹಾಕ್ಬಿಟ್ಟು ಬಂದುಬಿಡ್ತೀರಾ. ಓಟ್ ಹಾಕಿದ್ಮೇಲೆ ಅವ್ರು ಕೊಡ್ತಾರಾ ಇಲ್ವಾ ಅಂತ ನೀವೇನು ಯೋಚನೆ ಮಾಡ್ದಲೇ ಬರ್ತಿರಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಮುಂದಿನ ಡೈಲಾಗ್ ಇರುತ್ತೆ. ಮುಂದಿನ ಡೈಲಾಗ್ ತೊಗೋಬೇಕಾದ್ರೆ ಕಟ್ ಆಗುತ್ತೆ. ಯಾಕೆ ಮೇಡಮ್ ಕಟ್ ಮಾಡಿದ್ರಲ್ಲ ಅಂತ ಹೇಳಿದಾಗ, ಸರಿ ಇನ್ನೊಂದು ಟೇಕ್ ತೊಗೊಳ್ಳೋಣ ಅಂತ ಹೇಳ್ತಾಳೆ. ರಚನೆ ಇನ್ನೊಂದು ಟೇಕ್ ತೊಗೋತಾಳೆ. ಇನ್ನೊಂದು ಟೇಕ್ ತೊಗೊಂಡಾಗ ಡೈಲಾಗ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಡೈಲಾಗ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಳು ಡೈಲಾಗ್ ಹೇಳ್ಬೇಕಾದ್ರೆ ಜಗದೀಶ್ ಚಂದರ್ ಹೋಗಿರೋದನ್ನೇ ಅವಳಿಗೆ ನೆನಪಾಗ್ತಾ ಇರುತ್ತೆ. ಆ ನೆನಪು ಮಾಡ್ಕೊಂಡು ಅವಳಿಗೆ ಡೈಲಾಗ್ ಪೂರ್ತಿ ಮಾಡೋದಕ್ಕಾಗ್ತಿರಲ್ಲ. ಆ ಯೋಚನೆಯಲ್ಲಿ ಸೈಡಿಗೆ ಬಂದು ಸರ್ ಒಂದು ನಿಮಿಷ ಅಂದ್ಬಿಟ್ಟು ಈ ಕಡೆ ಬರ್ತಾಳೆ. ಈ ಕಡೆ ಬಂದಾಗ ಪ್ರೊಡ್ಯೂಸರ್ ಬಂದು ಕೇಳ್ತಾರೆ, ಯಾಕೆ ಮೇಡಮ್ ಏನಾಯಿತು ಅಂತ ಕೇಳಿದಾಗ ರಚನೆ ಹೇಳ್ತಾಳೆ, ಸರ್ ಇವತ್ತೊಬ್ಬರು ನನ್ನ ಗಂಡಂಗೆ ಬೇಕಿರೋಂಥ ತುಂಬ ಮುಖ್ಯವಾದ ವ್ಯಕ್ತಿ ತೀರ್ಕೊಂಡಿದ್ದಾರೆ. ಹಾಗೆ ನಮ್ಮ ಜೀವ ಅವರು ತುಂಬ ಟೆನ್ಷನ್ ಇದ್ದಾರೆ. ಹಾಗಾಗಿ ನನಗೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ ಡೈಲಾಗ್ ಹೇಳೋದಕ್ಕಾಗ್ತಾಯಿಲ್ಲ. 1-2 ದಿನ ಬ್ರೇಕ್ ಕೊಟ್ಟರೆ ನಾನು ಇದೆಲ್ಲ ಮುಗಿಸ್ಕೊಂಡು ಶೂಟಿಂಗ್ ಮಾಡ್ಬೋದಲ್ಲ ಸರ್ ಅಂತ ಹೇಳಿದಾಗ ಪ್ರೊಡ್ಯೂಸರ್ಸ್, ಇಲ್ಲಮ್ಮ ನಿಮ್ಮನ್ನು ನಂಬ್ಕೊಂಡು ನಾನು ಆಲ್ರೆಡಿ ಎಲ್ಲ ಕಾಲ್ ಶೀಟ್ ಮಾಡಿಬಿಟ್ಟಿದ್ದೀನಿ ಅಂತೆಲ್ಲ, ಸರಿ ಆಯಿತು ನಿಮ್ಮ ಬ್ರೇಕ್ ತೊಗೊಳ್ಳಿ ಅಂತ ಹೇಳ್ತಾನೆ. ಇಲ್ಲಿ ರಾಣ, ಏನು ಹೇಳ್ತಾ ಇದ್ದೀರಾ ಅಂಕಲ್ ನೀವು, ಇದೆಲ್ಲ ಆಗಲ್ಲ, ಯಾವನೋ ಯಾವತ್ತೋ ನಮ್ಮನ್ನೆಲ್ಲ ಬಿಟ್ಟು ಹೋದವನು, ನಮ್ಗೆ ಮೋಸ ಮಾಡಿ ಹೋದವನು, ಅವನ ಕೈಲಿ ಅಪ್ಪನಂತೆ ಸಂಸ್ಕಾರ ಮಾಡಬೇಕಾ,
ಅದು ಸಾಧ್ಯ ಇಲ್ಲ. ಅವ್ನು ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ, ಅವ್ನು ಎಲ್ಲಿರ್ತಾನೆ ಅನ್ನೋದು ಗೊತ್ತಿಲ್ಲ, ಇದಾನೋ ಇಲ್ವೋ ಸತ್ತಿದ್ದಾನೋ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ಅವ್ನು ಎಲ್ಲಿಂದ ಕರ್ಕೊಂಬಂದು ಇಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕಾಗತ್ತೆ. ಕಪಿಲ್ ಅದಕ್ಕೆ ಅದನ್ನು ಮಾತಾಡ್ತಾನೆ. ಆಗ ಅವನು ಎರಡನೇ ಹೆಂಡತಿ ಬಂದು ಅವ್ನು ಎಲ್ಲಿದ್ದಾನೆ ಏನು ಅಂತ ಗೊತ್ತಿಲ್ಲ, ಅವ್ನು ಮಾಡಿರೋ ಅನ್ಯಾಯಕ್ಕೆ ಈ ಮನೆ ಯಾರು ಅವನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡಲ್ಲ, ಅಂಥವನ್ನ ಕರ್ಕೊಂಬಂದು ಈಗ ಅಂತ್ಯ ಸಂಸ್ಕಾರ ಮಾಡಬೇಕು ಅಂದರೆ ಹೇಗೆ ಸಾಧ್ಯ ಆಗುತ್ತೆ? ಯಾಕೆ ಚಿಕ್ಕ ವಯಸ್ಸಿಂದ ಅಪ್ಪ 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 ಅಂತ ರಾಣ ಯಾವಾಗಲೂ ಅವ್ರ ಹಿಂದೆನೇ ಇದ್ದು ಇದಕ್ಕೆ ಇದೇನ ಸಿಗೋದು, ಇದು ಸರಿ ಇಲ್ಲ, ಅವನ್ನ ಕರ್ಕೊಂಬಂದು ಅಂತ್ಯ ಸಂಸ್ಕಾರ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಅವನ ಹೆಸರು ಕೇಳ್ತಿದ್ದಂಗೆ ಅವರ ಹೆತ್ತ ತಾಯಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಮನೆಯವ್ರು ಹೇಳ್ತಾರೆ, ಇವ್ರ ಕಿವಿಗೆ ಹೆಸರಿಗೆ ಬಿದ್ದಿದ್ದಕ್ಕೆ ಇವ್ರು ಹಿಂಗೆ ಆಡೋದಕ್ಕೆ ಶುರು ಮಾಡ್ತಿದ್ದಾರೆ, ಇವ್ರನ್ನ ಕಂಟ್ರೋಲ್ ಮಾಡೋದು ಹೇಗೆ? ದೇವಿ ನೀನೇ ಅವ್ರಿಗೆ ಹೋಗಿ ಸಮಾಧಾನ ಮಾಡಬೇಕು ಅಂತ ದೇವಿಗೆ ಹೇಳ್ತಾರೆ. ದೇವಿ ಅದಕ್ಕೆ ಸಮಾಧಾನ ಮಾಡೋಕ್ಕೆ ಅಂತ ಹೋಗ್ತಾಳೆ. ಅವ್ರು ಅದನ್ನು ಸಮಾಧಾನ ಆಗದೆ ಹೋದರೆ ಏನು ಮಾಡೋದು ಅಂತ ಅಂದಾಗ ರಾಣ ಹೇಳ್ತಾನೆ, ಅವ್ರಿಗೆ ಇಂಜೆಕ್ಷನ್ ಕೊಟ್ಟು ಮಲಗಿಸಿ ಅಂತ ಹೇಳ್ತಾನೆ. ಇಂಜೆಕ್ಷನ್ನ? ಆಗ ಅವ್ನು ಜಗದೀಶ್ ಚಂದರ್ ಫ್ರೆಂಡು ಲಾಯರ್, ಏನು ಇಂಜೆಕ್ಷನ್ ಕೊಡಬೇಕು ಅಂತ ಅಂದಾಗ ಅಲ್ಲಿ ಅವ್ರ ಅಮ್ಮ ಮತ್ತೆ ಕೆಚ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಕೆಚ್ಕೊಳ್ಳೋಕೆ ಶುರು ಮಾಡಿದಾಗ ಇಲ್ಲಿ ಅವ್ನು ಚಿಕ್ಕಪ್ಪನ ಹೆಂಡತಿ ಅವ್ರಿಗೆ ಇಂಜೆಕ್ಷನ್ ಕೊಟ್ಟು ಮಲಗಿಸೋದೇ ಬೆಸ್ಟ್ ಅಂತ ಹೇಳ್ತಾಳೆ. ಏನು ಇಂಜೆಕ್ಷನ್ ಅಮ್ಮ, ನೀವೇನು ಮಾತಾಡ್ತಿದ್ದೀರಾ, ಯಾವ ಇಂಜೆಕ್ಷನ್ ಕೊಡಬೇಕಂತಿದ್ದೀರಾ ಅಂದಾಗ ಅವಳು ಅಷ್ಟಲ್ಲಿ ದೇವಿ ಬರ್ತಾಳೆ ಅಲ್ಲಿಗೆ. ದೇವಿ ಬಂದಾಗ ಏನಿಲ್ಲ ಅಂಕಲ್, ಸೈಕಾಲಜಿಗೆ ಡಾಕ್ಟ್ರ್ ಇಲ್ಲಿದ್ದಾರೆ, ಅವ್ರು ಏನಾರು ಈ ಥರ ಆಡಿದಾಗ ನಾರ್ಮಲ್ ಆದಾಗ ಅವ್ರಿಗೆ ಇಂಜೆಕ್ಷನ್ ನಂಗೆ ಹೇಳಿ ನಾನೇ ಬಂದು ಇಂಜೆಕ್ಷನ್ ಕೊಡ್ತೀನಿ, ಅವ್ರು ಸಮಾಧಾನ ಆಗ್ತಾರೆ ಅಂತ ಹೇಳಿದ್ದಾರೆ, ಹಾಗಾಗಿ ನಾವು ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಆಯಿತು, ಇದನ್ನೆಲ್ಲ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸಲ್ಲಿ ನೀವು ಮಾಡೋಂಗಿಲ್ಲ ಅಂತ ಲಾಯರ್ ಹೇಳ್ತಾರೆ. ಆಗ ಅವ್ರ ದೊಡ್ಡಮ್ಮ ಕಿರ್ಚ್ಕೊತಾ ಇರ್ಬೇಕಾದ್ರೆ ಎಲ್ಲರೂ ಹೇಳ್ತಾರೆ, ದೇವಿ ಅವ್ರಿಗೋಗಿ ಸಮಾಧಾನ ಮಾಡು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಚಿಕ್ಕಮ್ಮ ಹೇಳ್ತಾಳೆ, ಹಿಂಗೆ ಏನಾರು ಅವ್ರನ್ನ ಬಿಟ್ಟರೆ ಅವಾಗ ಇವ್ರ ಹೆಣ್ಣು ಜೊತೆ ಅವ್ರು ಏನಾರು ಸಾಗಿಸ್ಬೇಕಾಗತ್ತೆ ಅಂತ ಅಂದಾಗ ಅವ್ನ ಚಿಕ್ಕಪ್ಪ ನೀನು ಅಶುಭ ನೋಡಿ ಬೇಡ ಬಾಯಿ ಮುಚ್ಕೊಂಡಿರು ಅಂತ ಹೇಳ್ತಾರೆ. ದೇವಿ ರೂಮ್ ಒಳಗಡೆ ಹೋಗಿ ಅವ್ರು ದೊಡ್ಡಮ್ಮಗೆ ಸಮಾಧಾನ ಮಾಡೋಕ್ಕೆ ಅಂತ ಹೋಗ್ತಾಳೆ. ಸಮಾಧಾನ ಮಾಡೋಕ್ಕೆ ಅಂತ ಹೋಗಿ ಬಾಗ್ಲಾಕೋತಾಳೆ. ಇಲ್ಲಿ ಜೀವ ಯೋಚನೆ ಮಾಡ್ತಾ ಹಾಗೆ ಕೂತಿರ್ತಾನೆ, ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ, ತುಂಬ ಬೇಜಾರಾಗಿ ಕೂತಿರ್ತಾನೆ. ಬಾಲ ಮತ್ತು ಕೃಷ್ಣ ಏನು ಮಾತಾಡ್ಸೋದು, ಜೀವ ಮಾತಾಡ್ತಿರಲ್ಲ. ಅವ್ನು ಮಾತಾಡೋಂಥ ಪರಿಸ್ಥಿತಿಲಿದ್ದಲ್ಲೇ ಹಾಗೆ ಕೂತ್ಬಿಟ್ಟಿರ್ತಾನೆ. ಅಲ್ಲಿಗೆ ರಚನಾ ಶೂಟಿಂಗ್ ಅರ್ಧಕ್ಕೆ ನಿಲ್ಲಿಸಿ ಮನೆಗೆ ಬರ್ತಾಳೆ. ಶೂಟಿಂಗ್ನಿಂದ ಬಂದು ರಚನಾ ಜೀವನ ಪಕ್ಕ ಕೂತ್ಕೊಂಡು, ಜೀವ ನೀವು ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ, ಬನ್ನಿ ಅವ್ರನ್ನ ಕೊನೆಯದಾಗಿ ನಾವು ಅಂತಿನ ನೋಡ್ಕೊಂಬರಬೇಕು, ಇಲ್ಲಾಂತಂದರೆ ತುಂಬ ತಪ್ಪಾಗುತ್ತೆ, ಅವ್ರನ್ನ ಕನೆಕ್ಷನ್ ನೋಡಿದ್ರೆ ಇನ್ಯಾವತ್ತೂ ಅವ್ರು ನಮಗೆ ನೋಡೋದಕ್ಕೆ ಸಿಗೋಲ್ಲ ಅಂತ ರಚನೆ ಹೇಳ್ತಾಳೆ. ಆಗ ಜೀವನಿಗೆ ಬೇಜಾರಾಗಿ ಎದ್ದು ನಿಂತ್ಕೊಂಡು ನಾನೆಲ್ಲೂ ಬರೋಲ್ಲ, ನಾನೆಲ್ಲೂ ಕರಿಬೇಡಿ ಅಂತ ತುಂಬ ಕಠೋರವಾಗಿ ರಚನೆನ ನಡ್ಕೋತಾನೆ ಜೀವ. ಯಾಕೆಂದ್ರೆ ಅವ್ನಿಗೆ ಏನು ಹೇಳಬೇಕು, ಏನು ಮಾಡಬೇಕಂತ ಗೊತ್ತಾಗ್ದಲೇ ಅವ್ನು ಏನು ಹೇಳೋದನ್ನೇ ಅವ್ನಿಗೆ ಗೊತ್ತಾಗ್ತಿರಲ್ಲ. ಹಾಗಾಗಿ ಜೀವ ನನಗೇನು ಹೇಳ್ಬೇಡಿ, ನಾನು ಎಲ್ಗೂ ಬರೋಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದೊಟ್ಟೋಗ್ತಾನೆ. ಇಲ್ಲಿ ಜಗದೀಶ್ ಚಂದ್ರನ ಹೊರಗಡೆ ಮಲಗಿಸಿರ್ತಾರೆ. ಹೊರಗಡೆ ಮಲಗಿಸಿ ಮನೆಯವರೆಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಎಲ್ಲರೂ ಮಾತಾಡ್ಬೇಕಾದ್ರೆ ದೇವಿ ಅಲ್ಲಿಗೆ ಬರ್ತಾಳೆ. ಆಗ ಲಾಯರ್ ಕೇಳ್ತಾರೆ, ನೀವು ನಿಮ್ಮ ದೊಡ್ಡಮ್ಮಂಗೆ ಹೇಳಿದ್ರ ಹಿಂಗೆ ಕೊನೆಯದಾಗಿ ಅಂತ್ಯ ಸಂಸ್ಕಾರ ಮಾಡಬೇಕಿರೋದು ಅವ್ರದ್ದು ಹಿರಿ ಮಗ ಅಂತ ಹೇಳಿದೆ ಅಂತ ಕೇಳಿದಾಗ ನನ್ನ ದೊಡ್ಡಮ್ಮಂಗೆ ಹೇಳಿದೆ, ಅದನ್ನು ದೊಡ್ಡಮ್ಮ ಕನ್ವಿನ್ಸ್ ಆಗ್ತಾಯಿಲ್ಲ. ಅವ್ನು ಇಲ್ಲಿ ಬರೋದು ಇಷ್ಟ ಇಲ್ಲ, ಯಾಕೆಂದರೆ ಅವ್ನ ಮೇಲೆ ಅಷ್ಟು ದ್ವೇಷ ಇದೆ, ಅವ್ನು ಇಲ್ಲಿ ಬರಬಾರ್ದು, ಅವ್ನು ಇಲ್ಲಿ ಬಂದೇ ಸರಿ ಇರಲ್ಲ ಅಂತ ಅವರು ಒಂದೇ ಸಮ ಹಠ ಇಟ್ಟು ಕೂತಿದ್ದಾರೆ. ಹಾಗೆ ಅವನ್ನ ಬೈತಾನೆ ಇದ್ದಾರೆ. ನಾನು ಏನು ಮಾಡಿದ್ರು ಅವ್ರು ಸಮಾಧಾನ ಆಗ್ತಾಯಿಲ್ಲ. ಹಾಗೆ ಕೊನೆಯದಾಗಿ ಏನು ಹೇಳಿದ್ರು ಅಂತ ಕೇಳಿದ್ದಕ್ಕೆ ದೊಡ್ಡಮ್ಮ ಹೇಳಿದ್ರು, ಹಂಗೇನಾರು ಅವ್ನು ಬಂದೇನೋ ಅಂತ ಸಂಸ್ಕಾರ ಮಾಡಿದ್ರು, ನಾಳೆ ನನ್ನ ಹೆಣ ಬೀಳುತ್ತೆ ಮನೇಲಿ ಅಂತ ಹೇಳಿದ್ರು ಅಂತ ಹೇಳ್ತಾಳೆ. ಅದಕ್ಕೆ ದೇವಿ ಏನು ಹೇಳಬೇಕಂತ ಗೊತ್ತಾಗ್ದಲ್ಲೇ ಸಮಾಧಾನ ಮಾಡಿ ಅಲ್ಲಿಂದ ಬಂದಿರ್ತಾಳೆ. ಇಲ್ಲಿ ರಾಣ ಅವ್ನು ಮಾಡಿದ ತಪ್ಪಿಗೆ ಅವ್ನು ಅನುಭವಿಸ್ಲೇಬೇಕು, ಅವ್ನು ಮಾಡಿದ ಅಂತಿಂಥ ದ್ರೋಹ ಅಂತ ಹೇಳ್ತಾಳೆ. ಅದಕ್ಕೆ ದೇವಿ ಹೇಳ್ತಾಳೆ, ನೋಡು ನೀನು ಬಾಯಿ ಮುಚ್ಕೊಂಡಿದ್ದು ಅತಿಯಾಗಿ ಆಡಬೇಡ, ಕಪಿಲ್ ನೀನು ಅಷ್ಟೇ ತುಂಬ ಓವರಾಗಿ ಮಾತಾಡ್ತಿದ್ದೆ, ಇದು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಯಾಕೆ ಆವಾಗ ಕಪಿಲ್ ಹೇಳ್ತಾನೆ, ಎಷ್ಟೇ ಆದರೂ ಇವನು ಅವಳು ಬಾಳ ಅಲ್ಲ, ಅದಕ್ಕೆ ಇವಳು ಅವ್ನ ಪರನೇ ಮಾತಾಡ್ತಾಳೆ ಅಂತ ಕಪಿಲ್ ಹೇಳ್ತಾನೆ. ಅದಕ್ಕೆ ದೇವಿ ಹೇಳ್ತಾಳೆ, ನೀನೇ ಅಷ್ಟು ಇರೋನಾಗಿದ್ದರೆ ಅವ್ನಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಕೋಬೋದಾಗಿತ್ತು, ಕ್ಷಮಿಸ್ಬೋದಿತ್ತು, ಕ್ಷಮಿಸಿದರೆ ಇಂಥ ಪರಿಸ್ಥಿತಿ ಯಾಕೆ ಬರ್ತಿತ್ತು ನಮ್ಮ ಮನೆಗೆ ಅಂತ ರಾಣಂಗೆ ಹೇಳ್ತಾಳೆ. ಅದಕ್ಕೆ ರಾಣ ಅದನ್ನೆಲ್ಲ ಆಗೋದಿಲ್ಲ, ನಾನು ಕ್ಷಮಿಸೋದೇ ಇಲ್ಲ ಅವನ್ನ ಅಂತ ರಾಣ ಹೇಳ್ತಾನೆ. ಆಗ ಅದೇ ಸಮಯಕ್ಕೆ ರಾಣ ನಮ್ಮ ಬಂದು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕು, ಮುಂದೆ ಆಗಬೇಕಾಗಿರೋ ಕಾರ್ಯನ ಮಾಡಬೇಕಾಗತ್ತೆ ಅಂತ ಹೇಳ್ತಾಳೆ. ಯಾಕೆ ಲಾಯರ್ ಹೇಳ್ತಾನೆ, ಇಲ್ಲಮ್ಮ ಅದೇನೇ ಆಗಲಿ ನಾನು ಇದನ್ನಾಗೋದಕ್ಕೆ ಬಿಡಲ್ಲ, ಹಿರಿ ಮಗ ಬರಬೇಕು, ಅಂತ್ಯ ಸಂಸ್ಕಾರ ಮಾಡಬೇಕು, ಅಲ್ಲಿವರೆಗೂ ನಾನು ಇದನ್ನು ಮುಂದೆ ನಿಂತು ಅವ್ನ ದೇಹನ ಪ್ರಿಸರ್ವ್ ಮಾಡಿಡ್ತೀನಿ, ಅದೇನಾರು ಆಗಲಿ, ನಾನು ಪೊಲೀಸವ್ರಿಗೆ ಫೋನ್ ಮಾಡಿ ಎಲ್ಲನೂ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಅವ್ನ ಫ್ರೆಂಡ್ ಹೇಳ್ತಾನೆ. ಹಾಗಾಗಿ ಅಯ್ಯೋ ಇದನ್ನೆಲ್ಲ ಕೂತ್ಕೊಳ್ಳೋಕ್ಕೆ ಇಲ್ಲಿ ಟೈಮ್ ಇಲ್ಲ, ಅಲ್ಲಿ ಏನೋ ಇಟ್ಕೊಂಡು ಮುಂದೆ ಕೂತ್ಕೊಳ್ಳೋದಕ್ಕಲ್ಲ, ಬನ್ನಿ ಮುಂದಿನ ಕೆಲಸ ಏನಾಗಬೇಕಾಗಿದೋ ಅದನ್ನು ನೋಡೋಣ ಅಂತ ಅವ್ನು ಚಿಕ್ಕಮ್ಮ ತಿರುಗಬೇಕಾದ್ರೆ ಲಾಯರ್ ಹೇಳ್ತಾನೆ, ಯಾರಾದರೂ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಪೊಲೀಸವ್ರನ್ನ ಕರಿಬೇಕಾಗತ್ತೆ, ಪೊಲೀಸವ್ರನ್ನ ಕರೆದು ನಾವು ಮುಂದಿನ ಏನು ಮಾಡಬೇಕು ನನಗೆ ಗೊತ್ತು ಮಾಡೋಕ್ಕೆ, ಅವ್ನ ಮಗ ಬರೋವರೆಗೂ ನಾನು ಹೆಣನ ತೆಗಿಯೋದಕ್ಕೆ ಬಿಡಲ್ಲ, ನನ್ನ ಗೆಳೆಯ ಏನು ಹೇಳಿದಾನೋ ನಾನು ಅದು ಕೊನೆ ಆಸೆನ ನೆರವೇರಿಸ್ತೀನಿ, ಅಲ್ಲಿವರೆಗೂ ಇದನ್ನು ಯಾರೂ ನಾನು ತಡೆಯೋದಕ್ಕಾಗಲ್ಲ. ಅವ್ನ ಐಸ್ ಬಾಕ್ಸ್ ತರಿಸ್ತೀನಿ,
ಐಸ್ ಬಾಕ್ಸಲ್ಲಿ ಇಡಿಸ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ರಾಣ ಏನು ಮಾಡಬೇಕಂತ ಗೊತ್ತಾಗ್ದಲೆ ಅಸಹಾಯಕನಾಗಿ ನಿಂತಿರ್ತಾನೆ. ಆಗ ದೇವಿ ಅವ್ರ ಫ್ರೆಂಡ್ ಹೇಳ್ತಿರೋದು ಸರಿ ಇದೆ ಅಂದ್ಕೊಂಡು ಅದನ್ನು ಹೇಳಿ ಒಪ್ಕೋತಾಳೆ. ಫ್ರೆಂಡ್ ಅವ್ನ ಲಾಯರ್ ಅದನ್ನೇ ಕೊನೆ ಮಾತನ್ನು ಹೇಳ್ತಾನೆ. ಇಲ್ಲಿ ಟಿ ವಿನಲ್ಲಿ ನ್ಯೂಸ್ ಬರ್ತಿರೋದನ್ನು ಭದ್ರೇಶ್ವರಿ ಮತ್ತು ತೇಜ ಇಬ್ಬರು ನೋಡ್ತಾ ಕೂತಿರ್ತಾರೆ. ಇದು ಯಾರಿದ್ದು, ಇವ್ರು ಇಷ್ಟು ಬೇಕಾಗಿರೋ ವ್ಯಕ್ತಿ ಅದೇ ಒಂದು ಸಲ ದೇವಿಗೆ ಫೋನ್ ಮಾಡೋದಾಗ ದೇವಿಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಆಗ ಇವಾಗ ನ್ಯೂಸಲ್ಲಿ ಬರ್ತಾ ಇರುತ್ತೆ, ಇದೀಗ ಬಂದ ಸುದ್ದಿ, ಈಗ ಜಗದೀಶ್ ಚಂದ್ರನ ಅಂತ್ಯಕ್ರಿಯೆನ ಅವ್ನ ಹಿರಿಯ ಮಗನಾದ ಸಂಜೀವ್ ಚಂದ್ರನೇ ಮಾಡಬೇಕು ಅಂತ ನ್ಯೂಸಲ್ಲಿ ಬರ್ತಾ ಇರತ್ತೆ. ಆಗ ಅದನ್ನು ತೇಜ ಹೇಳ್ತಾನೆ, ಇವ್ರು ಯಾವುದು ಇನ್ಯಾವ ಎಂಟ್ರಿ ಅಂತ. ನಮ್ಮ ಮನೇಲಿ ಇಂಥ ರಾದಂತಗಳು ಆಗ್ತಾಯಿದೆ ಅಂತಂದರೆ ಇವ್ರ ಮನೇಲಿ ಇನ್ನೇನೋ ರಾದಂತ ಆಗ್ತದೆ ಅಂತ ಹೇಳ್ತಾಳೆ ವಜ್ರೇಶ್ವರಿ. ಆಗ ತೇಜ ಹೇಳ್ತಾನೆ, ಅಯ್ಯೋ ಅದಕ್ಕೆ ನಮ್ಮನ್ನು ಕಂಪೇರ್ ಮಾಡ್ಕೊಂಡ್ರೆ ನಾವೇ ಇವಾಗ ಮಿಡಲ್ ಕ್ಲಾಸ್, ಅವ್ರಂಥ ಶ್ರೀಮಂತರ ಮನೇಲಿ ಇದೆಲ್ಲ ಸಹಜನೇ, ನೀವು ಇದನ್ನೆಲ್ಲ ತಲೆ ಕೆಡ್ಸ್ಕೊಂಡು ಬನ್ನಿ, ನಾವು ಹೋಗಿ ಅವ್ರ ಅಂತಿಮ ದರ್ಶನ ಮಾಡ್ಕೊಂಬರೋಣ ಅಂತ ವಜ್ರೇಶ್ವರಿಗೆ ಹೇಳ್ತಾರೆ. ವಜ್ರೇಶ್ವರಿ ನಗ್ತಾ ಆ ಕಡೆ ನೋಡ್ತಾಳೆ. ಮುಂದೇನಾಗುತ್ತೆ ನೋಡೋಣ.